ಸ್ವಾಗತ. ಇವತ್ತಿನ ಡೇ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ. ಇವತ್ತಿನ ಡೇ ವೈಕುಂಠ ಏಕಾದಶಿ ದಿನ. ನವಂಬರ್ ಅಂತ ಇದ್ದೀನಿ, ಜನವರಿ 10. ಇವತ್ತಿನ ಡೇ ವ್ಲಾಗ್ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಆಲೇ ದೇವಸ್ಥಾನಕ್ಕೆ ಹೋಗೋಕ್ಕೆ ಪಾಸ್ಗಳು ಕೂಡ ಬಂದಿದ್ದಾವೆ, ಬಟ್ ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ಏನು ಎತ್ತ ಅಂತ. ಹೆವಿ ರಶ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಮಧ್ಯಾಹ್ನ ಟೈಮ್ ಹೋದ್ರೆ ಬೆಟರ್. ಸಂಜೆ ಹೊತ್ತು ಹೋದರೆ ಜನ ಜಾಸ್ತಿ. ನೋಡೋಣ ಹೆಂಗಾಗುತ್ತೆ ಕೆಲಸ ಇಲ್ಲ ಅಂತ. ಎದ್ದಿದ್ದಂತೂ ಲೇಟು, ಯಾಕಂದರೆ ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಿತ್ತು ನನಗೇನೆ. ಕರೆಕ್ಟಾಗಿ ಒಂದು ವಾರದಿಂದ ಸರಿಯಾಗಿ ನಿದ್ದೆ ಇರಲಿಲ್ಲ. ಚಿಂಟುಗೂ ಹುಷಾರಿಲ್ಲ, ನಂಗೆ ಹುಷಾರಿಲ್ಲ ಅಂತೇಳಿ. ಸೌಂಡ್ ಶುರು. ಇನ್ನೇನಿದ್ರು ವಾಯ್ಸ್ ಡಬ್ಬಿಂಗ್ ಮಾಡ್ಕೋಬೇಕು. ಶುರು ಆಯಿತು. ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಏನು ಸೌಂಡು ಚಿಂಟು ಅದು? ರೋಡ ಅದು. ಬಿಲ್ಡಿಂಗು. ಅದಕ್ಕೆ ಇವಾಗ ರಾಜ್ಮಾ ಗ್ರೇವಿ ಮಾಡಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಎಲ್ಲ ಫಸ್ಟ್ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಬೇಗ ಕೆಲಸ ಮಾಡೋಣ. ಇನ್ನು ಗುಡಿಸಿಲ್ಲ, ಒರೆಸಿಲ್ಲ, ಏನಿಲ್ಲ. ನಿಧಾನಕ್ಕೆ ಮಾಡೋಣ ಕೆಲಸಗಳನ್ನ. ಸುಮ್ಮನೆ ಟೆನ್ಷನ್ ತೊಗೊಂಡು ಬೆಳಗ್ಗೆನೇ ಆಗಬೇಕು, ಹಂಗಾಗಬೇಕು ಅಂತ ಡೈಲಿ ಬೆಳಿಗ್ಗೆ ಬೇಗ ಎದ್ದೇಳೋದ್ರಿಂದ ಅಪರೂಪಕ್ಕಾದರೂ ಒಂದಿನ ಲೇಟಾಗಿ ಹೇಳೋಣ ಅಂತ ಇವತ್ತು ಎದ್ದಿದ್ದು ಲೇಟ್ ಆಯಿತು. ಎದ್ದು ಒಂದು ಲೋಟ ಹಾಲು ಕಾಯಿಸ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ಬಿಸಿಲು ಕಾಯ್ತಾ ಕೂತಿದ್ದೆ. ಇವಾಗ ಒಳಗೆ ಬಂದು ಮಕ್ಕಳೆಲ್ಲ ಈಗ ಒಬ್ಬೊಬ್ಬರು ಎದ್ದೊಳ್ತಾ ಇದ್ದಾರೆ. ಈಗ ಹೋಗಿ ಕೆಲಸ ಮುಗಿಸ್ಬೇಕು. ಗುಡಿಸಿಲ್ಲ, ಒರೆಸಿಲ್ಲ, ಕೆಲಸ. ಮನೆಯವ್ರು ಬೇರೆ ಹೊರಡ್ತಾರೆ. ಅವ್ರು ಹೋಗೋ ಮುಂಚೆ ಬೇಗ ಅಡುಗೆ ತಿಂಡಿ ಮಾಡಬೇಕು. ಇವತ್ತಿನ ಬ್ರೇಕ್ಫಾಸ್ಟ್ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ರೊಟ್ಟಿ ಜೊತೆಗೆ ರಾಜ್ಮಾ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ನನ್ನ ಅಡುಗೆಗಳಿರುತ್ತೆ. ಕೆಲವೊಂದು ಟೈಮಲ್ಲಿ ಸಿಂಪಲ್ ಅಡುಗೆನೇ ಕೂಡ ಟೇಸ್ಟಿ ಹಾಗೂ ಕೂಡ ಇರುತ್ತೆ ಅಂತಾರಲ್ಲ ಹಾಗೆ. ಇವತ್ತು ಸ್ವಲ್ಪ ಎದ್ದಿದ್ದು ಅಂದರೆ ಲೇಟು. ಯಾವಾಗಲೂ ಬೆಳಿಗ್ಗೆ ಬೇಗ ಎದ್ದೇಳೋದಿರುತ್ತೆ, ಮಕ್ಕಳು ಸ್ಕೂಲ್ ಅಂತ ಹೇಳೋದಿರುತ್ತೆ. ಜೊತೆಗೆ ನನಗಂತೀಗ ಒಂದು 10 ದಿನದಿಂದ ಸ್ವಲ್ಪ ನನ್ನ ಆರೋಗ್ಯನೂ ಅಷ್ಟು ಸರಿ ಇರಲಿಲ್ಲ. ಜೊತೆಗೆ ಚಿಂಟುಗೂ ಕೂಡ ಹುಷಾರು ತಪ್ಪಿದ್ರಿಂದ ನಂಗೆ ಸರಿ ನಿದ್ದೆನೇ ಆಗಿರಲಿಲ್ಲ. ಅಟ್ಲೀಸ್ಟ್ ಇವತ್ತಾದರೂ ನಿದ್ದೆ ಮಾಡಿದರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಿಧಾನಕ್ಕೆ ಎದ್ದು ಒಂದೊಂದೇ ಕೆಲಸ ಮಾಡ್ಕೊಳ್ಳೋಣ, ತುಂಬ ಆತರ ಬೇಡ, ಅರ್ಜೆಂಟ್ ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಆನಂತರ ಬ್ರೇಕ್ಫಾಸ್ಟ್ಗೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ರಾಜ್ಮಾನ ನಾನು ಹಿಂದಿನ ದಿನವೇ ನೆನೆಸಿಟ್ಬಿಟ್ಟಿದ್ದೆ. ಬೆಳಿಗ್ಗೆ ಎದ್ದು ಒಂದು 5ರಿಂದ 6 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ನಾನಿಲ್ಲಿ ತುಂಬ ಸಿಂಪಲ್ಲಾಗೇ ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿರೋದ್ರಿಂದ ಇಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಅಂತೇನು ಹಾಕೋ ಅವಶ್ಯಕತೆ ಇಲ್ಲ. ಪೇಸ್ಟ್ ಮೇನ್ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಆಮೇಲೆ ಟೊಮೆಟೊ, ಇದಿಷ್ಟನ್ನು ಕೂಡ ಒಟ್ಟಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿರೋಂಥದ್ದು. ಅಂದರೆ ನೀವು ಆ್ಯಪಲ್ ಟೊಮೆಟೊ ತೊಗೊಂಡ್ರೆ ಬೆಟರ್. ಇದಕ್ಕೆ 1-2 ಆ್ಯಪಲ್ ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಇರೋವಂಥದ್ದು ಈರುಳ್ಳಿ, ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಇದಿಷ್ಟನ್ನು ಪೇಸ್ಟ್ ಮಾಡಿಕೊಂಡು ನಾನು ಕಡಾಯಿಗೆ ಎಣ್ಣೆ ಹಾಕಿ ಅದಕ್ಕೆ ಸೋಂಪು, ಚಕ್ಕೆ, ಲವಂಗ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಒಗ್ಗರಣೆ ಮಾಡಿಕೊಂಡು ಆನಂತರ ರುಬ್ಬಿರೋ ಅಂಥ ಪೇಸ್ಟನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ ನಂತರ ನಾನೇನು ರಾಜ್ಮಾ ಎಲ್ಲ ಬೇಯಿಸಿದ್ದ ನೀರಿರುತ್ತೆ ಅದೇ ನೀರನ್ನು ಇಲ್ಲಿ ನಾನು ಒಂದು ಈರುಳ್ಳಿ ಎಲ್ಲ ಬೇಯೋದಕ್ಕೆ ಹಾಕ್ಕೊಂಡಿದ್ದಂಥದ್ದು. ಆ ಪೇಸ್ಟೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಸುತ್ತ ಎಣ್ಣೆ ಬಿಡೋದಕ್ಕೆ ಶುರು ಆಗುತ್ತೆ. ಅದೊಂದು ಸುತ್ತ ಎಲ್ಲ ಎಣ್ಣೆ ಬಿಟ್ಟಾಗ ಒಂದು ಸ್ವಲ್ಪ ಹದವಾಗಿ ಬೆಂದಿದೆ ಅಂತ. ಈಗ ಇದಕ್ಕೆ ನೀವು ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಪೌಡರು, ಪೆಪ್ಪರ್ ಪೌಡರು ಇಷ್ಟನ್ನು ಹಾಕೋಬೋದು. ಇಲ್ಲ ಅಂತಂದರೆ ನೀವು ಪಾವ್ ಭಾಜಿ ಮಸಾಲ ಸಿಗುತ್ತೆ, ನೀವು ಅದನ್ನಾದರೂ ಯೂಸ್ ಮಾಡ್ಬೋದು. ಅಥವಾ ಚೆನ್ನ ಮಸಾಲ ಪೌಡರ್ ಕೂಡ ಸಿಗುತ್ತೆ, ಅದನ್ನಾದರೂ ಯೂಸ್ ಮಾಡ್ಬೋದು. ನಾನು ಆದಷ್ಟು ಮನೇಲಿ ಏನಿರುತ್ತೆ ಅದನ್ನೇ ಪೌಡರ್ ಹಾಕಿ ಒಂದು ಗ್ರೇವಿ ಅಥವಾ ಏನೋ ಒಂದು ಅಡುಗೆ ಮಾಡೋದ್ರಿಂದ ನಾನು ಪ್ರಿಪೇರ್ ಮಾಡುವಂತಹ ಮಸಾಲ ಸಾಂಬಾರು ಪೌಡರ್ನ ಸೇರಿಸ್ಕೊಂಡೆ. ಆನಂತರ ಬೇಯಿಸಿರುವಂಥ ರಾಜ್ಮಾ ಹಾಕಿ ಅದನ್ನು ಬೇಯಿಸ್ಕೊಂಡ್ರೆ ಮುಗೀತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಆಯಿತು, ಒಂದು ಕಡೆ ರಾಜ್ಮಾ ಗ್ರೇವಿ ಮಾಡಿದ್ದಾಯಿತು. ಆನಂತರ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಚಿಂಟು ಎಲ್ಲ ಸ್ನಾನ ಮಾಡಿ ನಮ್ಮದು ಸ್ನಾನ ಆಯಿತು. ಇವತ್ತು ಚೈತು ದೇವಸ್ಥಾನಕ್ಕೆ ಬರೋ ಹಾಗೆ ಇರಲಿಲ್ಲ. ಹಾಗಾಗಿ ಪಾಪ ಅವಳು ಪೂಜೆಗಾಗಲಿ ದೇವಸ್ಥಾನಕ್ಕಾಗಲಿ ಏನಕ್ಕೂ ಬರಲಿಲ್ಲ. ನಮ್ಮದು ಚಿಂಟುದೇ ಅನ್ನೋ ಥರ ಇತ್ತು. ನಾನು ಮನೆಯವ್ರು ಬರ್ತಾರೆ ದೇವಸ್ಥಾನಕ್ಕೆ ಒಟ್ಟಿಗೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಇಲ್ಲಿ ಬೆಳಗ್ಗೆ ಬೇಗ ಮಾಡೋಣ ಅಂದ್ಕೊಂಡು ಮಧ್ಯಾಹ್ನ ಆಯಿತು. ಎಲ್ಲ ಕೆಲಸ ಮುಗಿಸಿ ನಾನು ನನ್ನ ಮಗ ಇಬ್ಬರೇ ಪೂಜೆ ಮಾಡಿದಂಥದ್ದು. ಇನ್ನೂ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟಿರಲಿಲ್ಲ. ಪೂಜೆ ಆದಮೇಲೆ ಮಾಡಿಕೊಡೋಣ ಅಂತ ಎಲ್ಲರೂ ಒಂದೊಂದು ಕೆಲಸ ಅನ್ನೋ ಥರ ಮಾಡ್ಕೊಂಡ್ವಿ. ಇವತ್ತು ನಾನು ಕಸ ಗುಡಿಸಿದ್ರೆ ಮಗಳು ಮನೆ ಒರೆಸ್ಕೊಳ್ಳೋದು, ಮಗ ಬಂದು ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಕೊಂಡ್ವಿ.
ಆಯಿತು, ಬೆಳಗ್ಗೆ ಎದ್ದು ಬೇಗ ಬೇಗ ಕೆಲಸ ಎಲ್ಲ ಮಾಡಿ ಮುಗಿಸಿದ್ವಿ. ಈಗ ಟೈಮ್ ಬಂದು 12 ಗಂಟೆ ಆಗ್ತಾ ಬಂತು. ಈಗ ನಾನು ಮಕ್ಕಳಿಗೆ ರೊಟ್ಟಿ ಹಾಕೋದಕ್ಕೆ ಇಟ್ಟಿದ್ದೀನಿ. ರೆಡಿ ಆದ್ವಿ, ನಾನು ನನ್ನ ಮಗ ಇಬ್ಬರು ಕೂಡ. ನಮ್ಮ ಮನೆಯವ್ರು ಬಂದರೆ ಇನ್ನೇನಿದ್ರು ದೇವಸ್ಥಾನಕ್ಕೆ ಹೋಗೋದು. ಅವರು ಅಂಗಡಿ ಹತ್ರ ಹೋಗಿದ್ದಾರೆ. ಅಪ್ಪ ಸ್ವಲ್ಪ ಡಾಕ್ಟರ್ ಹತ್ರ ಹೋಗಬೇಕಾಗಿತ್ತು, ಹಾಗಾಗಿ ಮನೆಯವರು ಅಂಗಡಿ ಹತ್ರ ಇದ್ದಾರೆ. ಜೊತೆಗೆ ಇದೊಂದು ಸೌಂಡು ನಾನು ಮಾತಾಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಬರೀ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಳ್ತೀನಿ ಈ ಒಂದು ಸೌಂಡ್ ಕಡಿಮೆ ಆಗೋವರೆಗೂ. ಇದ್ರ ಬಗ್ಗೆ ಏನಾದರೂ ನಾನು ಕಮೆಂಟ್ ಮಾಡಿದೆ ಅಂದರೆ ಅದಕ್ಕೂ ಒಂದಷ್ಟು ಜನ ನನಗೆ ಹೋಗಿದ್ದಾರೆ, ಏನು ಮನೆ ಕಟ್ಬಾರ್ದವರು, ಇದು ಮಾಡಬಾರ್ದ, ನೀವು ವ್ಲಾಗ್ ಮಾಡ್ತೀರಾ ಅಂತ ಹೇಳಿ ಅವ್ರು ಸೈಲೆಂಟಾಗಿರ್ಬೇಕಾ ಹೀಗೆ ಅಂತಲ್ಲ. ಬಟ್ ಏನು ಅಂದರೆ ಒಂದು ಸ್ವಲ್ಪ ಮಾತಾಡ್ಬೇಕಾದ್ರೆ ಒಂಚೂರು ಫ್ರೀ ಆಗಲಿ ಅಂತ ಅಷ್ಟೇ, ಇನ್ನೇನು ಇಲ್ಲ. ಎಲ್ಲರೂ ಏನಾದರೂ ಒಂದು ಮಾಡಲೇಬೇಕಾದ್ರೆ ಹಾಗೆ ಆಗೋದು ಸೌಂಡು. ಅದು ತಪ್ಪು ಅಂತ ನಾನು ಹೇಳೋಲ್ಲ, ಅದು ಹೇಳೋದು ತಪ್ಪಾಗೋಗ್ಬಿಡುತ್ತೆ, ಹಂಗಾಗಿ ನಾನೇನು ಹೇಳೋಕ್ಕೆ ಹೋಗಲ್ಲ. ಆಯಿತು, ಈಗೇನಿದ್ರು ದೇವಸ್ಥಾನಕ್ಕೆ ಹೋಗಬೇಕು. ಹೋಗೋ ಮುಂಚೆ ನನಗಂತೂ ತಿಂಡಿ ಬೇಡ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ತಿಂಡಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ಹೊಟ್ಟೆ ಅಂತ ಅಶ್ವಲ್ಲ ಏನಿಲ್ಲ, ಬೆಳಿಗ್ಗೆ ಒಂದು ಊಟ ಹಾಲು ಕೊಡ್ಬೇಕಲ್ಲ, ಹಾಗಾಗಿ. ಮಕ್ಕಳು ಮಾತ್ರ ಸ್ವಲ್ಪ ಅವ್ರು ಏನೂ ತಿಂದು ಇಲ್ಲ ಕುಡಿದು ಇಲ್ಲ, ಹಾಗಾಗಿ ಅವ್ರಿಗೆ ಮಾತ್ರ ರೊಟ್ಟಿ ಹಾಕ್ಕೊಟ್ಬಿಡೋಣ ಅಂತ. ಇದು ಬಂದು ಅಮ್ಮನ ಸ್ಟೈಲ್ ರೊಟ್ಟಿ. ಬೆಳಿಗ್ಗೆ ಸ್ವಲ್ಪ ಲೇಟೇ ಆಯಿತು ತಿಂಡಿ, ಮನೆಯವ್ರು ಬರ್ತಾರೇನೋ ಒಟ್ಟಿಗೆ ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಬಿಡೋಣ. ಯಾಕಂದರೆ ಈ ರೊಟ್ಟಿ ಮಾಡಬೇಕಾದ್ರೆ ಒಬ್ಬೊಬ್ರಿಗೆ ಒಂದೊಂದ್ಸರಿ ಮಾಡಿಕೊಂಡು ನಿಂತ್ಕೊಳ್ಳೋದಕ್ಕೆ ಬೇಜಾರಾಗುತ್ತಲ್ಲ. ಓಕೆ, ಬಂದಮೇಲೆ ಮನೆಯವ್ರಿಗೂ ಎಲ್ಲ ಹಾಕ್ಕೊಟ್ಬಿಟ್ಟು ಆಮೇಲೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ. ಬಟ್ ಮನೆಯವರು ನಾವು ಬರೋಕ್ಕೆ ಲೇಟ್ ಆಗುತ್ತೆ, ನೀವು ಹೋಗಿ ಬಂದುಬಿಡಿ ದೇವಸ್ಥಾನಕ್ಕೆ ಪಾಸ್ ತೊಗೊಂಡು, ಆಮೇಲೆ ನಾನು ಸಂಜೆ ಮೇಲೆ ಹೋಗ್ತೀನಿ ಅಂತ ಅಂದರು. ಸರಿ ಆಯಿತು, ಫಸ್ಟು ಮಕ್ಳಿಗೆ ತಿಂಡಿ ಕೊಟ್ಬಿಟ್ಟು ಆಮೇಲೆ ಕರ್ಕೊಂಡು ಹೋದ್ರಾಯ್ತು ಚಿಂಟುನ ಅಂತ. ಇವಾಗ ಅವ್ರಿಗೆ ತಿಂಡಿ ಕೊಡ್ತಾಯಿದ್ದೆ. ಈಗ ನಾನು ನನ್ನ ಮಗ ಇಬ್ಬರೇ ಹೊರಟಿದ್ದೀವಿ ಪಾಸ್ ತಗೊಂಡು ಇಬ್ಬರು ಹೊರಟಿದ್ದೀವಿ. ಯಾಕೆಂದರೆ ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ ಅಂತ. ಇನ್ನೂ ಒಂದು ಪಾಸ್ ಇದೆ, ನಾನು ಆಮೇಲೆ ಹೋಗ್ತೀನಿ. ನೀನು ಬರೀ ಇವತ್ತಿಗೆ ಮಾತ್ರ, ನಾಳೆ ತಗೋದ್ರೆ ಬರಲ್ಲ, ಓನ್ಲಿ ಟುಡೇ. ಅದಕ್ಕೆ ಇವಾಗ ನಾನು ನನ್ನ ಮಗ ಇಬ್ಬರು ಹೋಗಿ ಬಂದ್ಬಿಡೋಣ. ಟೈಮ್ ಇವಾಗ 12:30 ಆಯಿತು. ನಮ್ಮ ಮನೆಯವ್ರು ಸ್ವಲ್ಪ ಲೇಟ್ ಆಗುತ್ತೆ ಬರೋದು. ನಾನು ಇನ್ನು ಆಮೇಲೆ ರಶ್ ಇರ್ತಾರೆ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಸ್ವಲ್ಪ ಕಷ್ಟ ಆಗುತ್ತೆ, ಈಗಲೇ ಹೋಗಿ ಬಂದ್ಬಿಡು ಅಂತ. ಹಾಗಾಗಿ ಹೊರಡ್ತಾ ಇದೀವಿ. VIP ಪಾಸ್ ಜಾಸ್ತಿ ಜನ ಇರ್ತಾರೆ, ಗೊತ್ತಿಲ್ಲ ಏನ್ ಮಾಡೋದು. VIP ಪಾಸ್ ತಗೊಂಡಿದೀವಿ, ಬಟ್ ಆದ್ರೂ ಹೋಗಕ್ ಬಿಡ್ಬೇಕಲ್ಲ. ತಿರುಪತಿలో VIP ಪಾಸ್ಗಳು ಎಷ್ಟೊಂದು ಇದ್ವು ಅಂದ್ರೆ ಫುಲ್ಲು ಇನ್ನ ರಶ್ ಅಂತ. ಸೇಮ್ ಈಕ್ವಲ್ ನಾರ್ಮಲ್ ಅಲ್ಲೂ ಹೋಗ್ಬೋದಿತ್ತ ಹಂಗೇನೆ ಅಂತ ಹೇಳ್ತಿದ್ದ. ನಾರ್ಮಲ್ ಎಷ್ಟು ಬೆಟರ್ ಆಗಿರ್ತಿತ್ತು ಅಂತ, ಯಾಕಂದ್ರೆ ಎರಡು ಒಂದೇ ತರ ಅಲ್ವಾ. VIP ಪಾಸ್ ಜಾಸ್ತಿ ನೋಡಿದರೆ ಇದು ನಾರ್ಮಲ್ ಜಾಸ್ತಿ ಜನ ನೋಡ್ತೀವಿ ಅಷ್ಟೇ, ಹೋಗಿ ಬರೋದು ಬೇಕು. ನಾವು ಏನೇ ಪಾಸ್ ತೊಗೊಂಡ್ರು ನಿಂತ್ಕೊಂಡು ಹೋಗೋ ಕ್ಯೂ ಮಾತ್ರ ತಪ್ಪೋದಿಲ್ಲ. ಹಾಗಾಗಿ ಪಾಸ್ ತೊಗೊಂಡ್ವಿ, ಬಟ್ ಬೇಗ ಹೋದ್ವಿ ಅಂತ ಅನ್ಬೋದು. ನಾರ್ಮಲ್ ಕ್ಯೂಗಿಂತ ಸ್ವಲ್ಪ VIP ಏನು ಪಾಸ್ ಇರುತ್ತೆ ಅಥವಾ ಏನೋ ಎಕ್ಸ್ಟ್ರಾ ಪಾಸ್ ಅದು ಇದು ಮಾಡಿರ್ತಾರೆ ಫ್ರೆಂಡ್ಸ್ ಈ ಒಂದು ಟೈಮಲ್ಲಿ. ಅದರಲ್ಲೂ ಕೂಡ ಸುಮಾರು ಕ್ಯೂ ಇತ್ತು, ನೀವು ನೋಡ್ತಾ ಇರ್ಬೋದು. ಇದು ಒಂದು ಟಿಕೆಟ್ ಬಂದು 500 ರುಪೀಸ್ ನಾವು ಕೊಟ್ಟು ತೊಗೊಂಡಿತ್ತು. ಮನೆಯವರು ನಾವು ಎಲ್ಲ ಸೇರಿ 2 ಟಿಕೆಟ್ ತೊಗೊಂಡಿದ್ವಿ. ಯಾಕಂದರೆ ಒಂದು ಟಿಕೆಟಲ್ಲಿ ಇಬ್ಬರಷ್ಟೇ ಆಗೋದಕ್ಕೆ ಸಾಧ್ಯ, ಹಾಗಾಗಿ 2 ಟಿಕೆಟ್ ತೊಗೊಂಡ್ವಿ. ಚೈತು ಮತ್ತು ನಾವು ಎಲ್ಲ 4 ಜನ ಇದ್ದೀವಲ್ಲ ಅಂತ 1000 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರು ಕೂಡ ಇದೇ ಥರ ಕ್ಯೂ ಅಲ್ಲೇ ನಿಂತು ಹೋಗೋ ಹಾಗಾಯಿತು. ಬಟ್ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ನಾವು ಏನು ನಿಂತಿರ್ತೀವಿ, ಒಂದು ಸುಸ್ತು, ಈ ಜನ, ಅದು ನೂಕಾಡೋದು, ಇದು ಯಾವುದೂ ಅನ್ಸೋದಿಲ್ಲ. ದೇವ್ರ ಮುಖ ನೋಡ್ತಾ ಇದ್ರೆ ಏನೋ ನಮ್ಮ ಮುಖದಲ್ಲೇ ಮಂದಹಾಸ ಬಂದುಬಿಡುತ್ತೆ. ಹೂವಿನ ಅಲಂಕಾರ ಮಾತ್ರ ಸಖತ್ತಾಗಿತ್ತು, ಭಾಳ ಖುಷಿ ಆಯಿತು ನನಗಂತೂ ದೇವ್ರ ದರ್ಶನ ಮಾಡಿ. ಈ ವರ್ಷ ನನ್ನ ಮಗಳು ಬರೋಕ್ಕಾಗಿಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರು ಅಷ್ಟೇ. ಆಯಿತು, ನಾನು ಚಿಂಟು ಇಬ್ಬರು ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಟೈಮ್ ಇವಾಗ 1:40, 12:30 ಹೋದ್ವಿ. 1:40ಕ್ಕೆ 1 ಅವರ್ ಬೇಕೇ ಬೇಕು ಫ್ರೆಂಡ್ಸ್. ಏನು ಜನ ಅಂತೀರಾ ಯಪ್ಪ. VIP ಟಿಕೆಟ್ 500 ರೂಪಾಯಿ ಕೊಟ್ಟು ಒಂದು VIP ಟಿಕೆಟ್ ತೊಗೊಳ್ಳೋದು ವೇಸ್ಟ್ ಅನಿಸ್ಬಿಡುತ್ತೆ. ಯಾಕಂದರೆ ಅಷ್ಟು ಜನ ತುಂಬಿ ತುಳುಕ್ತಾ ಇರುತ್ತೆ. ನಾನು ಸಾಯಂಕಾಲ ಹೊತ್ತಾದರೆ ಹೆವಿ ರಶ್ ಇರ್ತಾರೆ, ಬೆಳಿಗ್ಗೆ ಹೊತ್ತಂದರೆ ಇಷ್ಟೊತ್ತಲ್ಲಿ ಎಲ್ಲರೂ ಅಷ್ಟಾಗಿ ಇರೋದಿಲ್ಲ ಅಂತ ಹೇಳಿ ಹೋಗಿತ್ತು. ಬಟ್ ಆದರೂ ಪರವಾಗಿಲ್ಲ, 1 ಅವರಲ್ಲೆಲ್ಲ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಲಾಸ್ಟ್ ಟೈಮು ಬಂದು BDO ಕಾಂಪ್ಲೆಕ್ಸ್ ಹತ್ರ ಇರುವಂಥ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನದ ಒಳಗಡೆ ಹೋಗೋಕ್ಕೆ 2 ಅವರ್ಸ್ ತೊಗೊಂಡಿದ್ದೀವಿ. ದೇವಸ್ಥಾನದ ಒಳಗಡೆ ಹೋಗಿ ನಮಸ್ಕಾರ ಮಾಡೆಲ್ಲ ಬರೋಷ್ಟರಲ್ಲಿ 3 ಅವರ್ಸ್ ಮೇಲಾಗೋಯ್ತು. ಹಾಗಾಗಿ ಬೇಡ, ಮನೆ ಹತ್ರ ಇರೋ ದೇವರಿಗೆ ಹೋಗಿ ಕೈ ಮುಕ್ಕೊಂಬಂದ್ರಾಯ್ತು ಅಂತ ಹೇಳಿ ಹೋಗಿದ್ದಂಥದ್ದು. ಹಾಗೆ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಥ್ಯಾಂಕ್ ಯು ಸೋ ಮಚ್ ನಂದಿನಿ ಅವರೇ ಅಂತ ಅಂದ್ಕೊಳ್ತೀನಿ ಅವ್ರ ಹೆಸರು. ಯಾಕಂದರೆ ಅವರು 2 ಹೆಸರು ಹೇಳಿದರು. ಅವರು ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಿರ್ತಾರಂತೆ, ಗಗನ ಭುವನ ಅಂತಲೇ ಹೆಸರಲ್ಲಿ, ಬಟ್ ಅವ್ರ ಹೆಸರು ಬಂದು ನಂದಿನಿ ಅಂತ ಹೇಳಿದ್ರು. ಕೂಕೊಂತಾಯಿದ್ರು, ಮೇಡಮ್ ಅಂತಾರೆ. ನಂಗೆ ಯಾರು ಕರಿತಿದ್ದಾರೆ ಅಂದ್ಕೊಂಡು ಸುಮ್ಮನೆ ಹೋಗ್ತಾಯಿದ್ದೆ. ಆಮೇಲೆ ಸುಷ್ಮಾ ಮೇಡಮ್ ಅಂತ ಕರೆದ್ರೆ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್ ಮಾತಾಡ್ಸಿದ್ದಕ್ಕೆ. ಈಗ
ನಮ್ಮ ಟೈಮ್ ಒಂದೆರಡು ರೊಟ್ಟಿ ಹಾಕ್ಕೊಂಡು ತಿನ್ನೋದು. ನಾನು ತಿಂದಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಇವಾಗ ತಿಂಡಿ ತಿನ್ನೋಣ. ಎಲ್ಲರೂ ಹೋಗಿದ್ರಾ ವೈಕುಂಠ ಏಕಾದಶಿಗೆ ದೇವಸ್ಥಾನಗಳಿಗೆ? ಎಷ್ಟು ಜನ ಹೋಗಿದ್ರಿ? ಅಥವಾ ಎಷ್ಟೋ ಜನ ರಶ್ಶು ಇವತ್ತು ಬೇಡ ಅಂತ ಹೇಳಿ ನಾಳೆ ಹೋಗೋರು ಇರ್ತಾರೆ. ಯಾಕಂದರೆ ಆ ಒಂದು ಯೋಚನೆಯಲ್ಲಿ ನಮ್ಮಮ್ಮ ಯಾವಾಗಲೂ ಅಷ್ಟೇ, ಅವತ್ತಿನ ದಿನ ಹೋಗೋಕ್ಕೆ ಇಷ್ಟಪಡಲ್ಲ. ನೆಕ್ಸ್ಟ್ ಡೇ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ ರಶ್ಶು ಅಂತ. ಆಮೇಲೆ ಪೇಪರಲ್ಲೆಲ್ಲ ಕೊಟ್ಟಿದ್ರು, ಅಬ್ಸರ್ವ್ ಮಾಡಿದ್ರೆ ಎಲ್ಲ ಗೊತ್ತಿಲ್ಲ ನೀವೆಲ್ಲ. ತಿರುಪತಿಲಿ ಕಾಲು ತುಳಿತಕ್ಕೆ 7 ಜನ ಸತ್ತೋಗಿದ್ದಾರೆ. ಆದರೆ ಈಗ ಏನೋ ಟಿಕೆಟ್ ತೊಗೊಳೋದಕ್ಕೆ ಏನೋ ಹೋಗಿ ಟಿಕೆಟ್ ತೊಗೊಳಕ್ಕೆ ವೈಕುಂಠ ಏಕಾದಶಿಗೆ ಟಿಕೆಟನ್ನು ತೊಗೊಳಕ್ಕೆ ಹೋಗಿ ಜೀವನೇ ಕಳ್ಕೊಂಡಿದ್ದಾರೆ. ಸರಿ, ಅದೆಲ್ಲ ನೋಡಿದ್ರೆ ಭಯ ಆಗತ್ತೆ. ಹಾಗಾಗಿ ಕೇರ್ಫುಲ್ಲಾಗಿ ಹೋಗಬೇಕು ವಯಸ್ಸಾದವರು ಅಂತ ಪಾಪ. ಯಾಕಂದರೆ ಅಷ್ಟು ರಶ್ಶು ಎಲ್ಲ ಇರ್ತಾರಲ್ಲ. ಈಗ ಒಂದೆರಡು ರೊಟ್ಟಿ ಹಾಕ್ಕೊಂಡು ತಿನ್ನೋಣ ನಾವು. ಆಮೇಲೆ ಡಿಮಾರ್ಟ್ ಬೇರೆ ಹೋಗಬೇಕು. ನಿಮ್ಮಪ್ಪ ಎಲ್ಲರೂ ಬರಲೇ ಇಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಟ್ಟೆ ಫ್ರೆಂಡ್ಸ್ ನಾನು. ಬಟ್ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಇವಾಗ ಚಿಂಟು ಮನೇಲಿ ಇರ್ತಾನೆ, ನಾನು ಅಕ್ಕ ಮಾತ್ರ ಡಿಮಾರ್ಟ್ಗೆ ಹೋಗೋದು. ಅವನಿಗೆ ಕೆಮ್ಮು, ಅಲ್ಲೆಲ್ಲ ಎಸಿಲೆಲ್ಲ ಇನ್ನೊಂದಷ್ಟು ಜಾಸ್ತಿ ಕೆಮ್ಮಾಗುತ್ತೆ. ಈಗಲೇ ಕೆಮ್ತಾ ಇದ್ದ. ಬೇಡ, ಈಗಲೇ ಎಷ್ಟು ಕೆಮ್ತಾ ಇದ್ದೆ ಅಲ್ಲಿ ಹೋಗಿದ್ಕೆ ನೀನು. ಕೆಲವೊಂದು ಟೈಮಲ್ಲಿ ನನಗಂತೂ ಅನಿಸುತ್ತೆ ಜನರು ತಪ್ಪು ಮಾಡ್ತಾರೋ ಅಥವಾ ದೇವರೇ ತಪ್ಪು ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಕೆಲವೊಂದು ಟೈಮಲ್ಲಿ ದೇವ್ರನ್ನ ನೋಡಬೇಕು ಅನ್ನೋ ಆತರದಲ್ಲಿ ನಾವು ದೇವ್ರ ಹತ್ರನೇ ಹೋಗೋ ಲೆವೆಲಿಗೆ ಆಗೋಗ್ಬಿಡುತ್ತೆ. ಬೇಕಾಗಿದೆಯಲ್ಲ ಅಂತಲೂ ಕೂಡ ಅನಿಸುತ್ತೆ. ಯಾರಾದರೂ ಆ ಥರ ವಯಸ್ಸಾದವರು, ತುಂಬ ಜನ ಸಂದಣಿ ಸೇರುವಂಥ ಜಾಗ ಆಗ್ಬೋದು, ಅಥವಾ ತುಂಬ ಜನಗಳಿರೋವಂಥದ್ದು, ಆ ಕಡೆಲ್ಲ ಹೋಗಲೇಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಮೂಲ್ಯವಾಗಿರೋಂಥದ್ದು ನಮ್ಮ ಒಂದು ಈ ಜೀವ. ಇದನ್ನು ಎಷ್ಟು ಹುಷಾರಾಗಿ ಕಾಪಾಡ್ಕೊತೀವಿ, ಎಷ್ಟು ಹುಷಾರಾಗಿ ನೋಡ್ಕೊಳ್ತೀವಿ ಅಷ್ಟೇ ಮುಖ್ಯ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದು ಹೇಳಬೇಕು ಅಂದರೆ, ಈಗಿನ ಒಂದು ಜನ ಹೇಗಿದ್ದಾರೆ ಅಂತಂದರೆ ಒಂಥರ ಮನುಷ್ಯನ ಒಂದು ಪ್ರಾಣಿ ರೀತಿಯಾಗಿ ನೋಡ್ತಿದ್ದಾರೆ. ಪ್ರಾಣಿನಂತೂ ಇನ್ನೂ ವಿಚಿತ್ರವಾಗಿ ಹಿಂಸೆ ಕೊಡೋದನ್ನು ನೋಡ್ತಾ ಇದ್ದೀವಿ ಇತ್ತೀಚೆಗೆ. ನನಗಂತೂ ಏನು ಹೇಳಬೇಕೋ ಈ ಥರ ವಿಕೃತ ಮನಸ್ಸು ಇರೋವಂಥ ಜನಗಳಿಗೆ ಅಂತ. ಈ ಥರ ಎಲ್ಲ ಇರಬೇಕಾದ್ರೆ ಕೆಲವೊಂದು ಟೈಮ್ ಗೊತ್ತಿಲ್ಲದೆ ಕಾಲು ತುಳಿತಕ್ಕೆ ಜನಗಳು ಸಿಗಾಕೊಬೇಕಾಗತ್ತೆ. ಜನಸಂದಣಿ ಜಾಸ್ತಿ ಇರೋ ಕಡೆ ಆದಷ್ಟು ನಾವು ಹುಷಾರಾಗಿರಬೇಕಾಗತ್ತೆ. ಅದಕ್ಕೆ ಅಂಥ ಕಡೆ ಹೋಗಿ ದೇವ್ರನ್ನ ದರ್ಶನ ಮಾಡಬೇಕು, ದೇವ್ರು ನೋಡಬೇಕು, ಅದೆಲ್ಲ ಹುಚ್ಚು ಸಾಹಸ ಅನಿಸುತ್ತೆ. ಬೇಡ, ನಾವು ಮನೇಲೇ ಇದ್ದಲ್ಲೇ ಪೂಜೆ ಮಾಡಿ ನಮಸ್ಕರಿಸೋಣ, ಒಂಥರ ಬೇಡ್ಕೊಳ್ಳೋಣ. ನನ್ನ ತಲೆಯಲ್ಲಿ ಆ ಥರ ಅನಿಸೋದು. ಇವಾಗ ಹೋಗಿದ್ದ ಪ್ರಾಣ ಮತ್ತೆ ಬರಲ್ಲ ಅಲ್ವಾ? ಹಾಗಾಗಿ ಎಲ್ಲರಿಗೂ ಕೂಡ ಹುಷಾರಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಬಂದು ದೇವಸ್ಥಾನದಿಂದ ದರ್ಶನ ಎಲ್ಲ ಮುಗಿಸ್ಕೊಂಬಂದಮೇಲೆ ನಾನು ರೊಟ್ಟಿ ಹಾಕ್ಕೊಂಡು ತಿಂದಿದ್ದಾಯಿತು. ಟೈಮ್ 1:30-2 ಗಂಟೆ ಆಗೋಗ್ಬಿಟ್ಟಿತ್ತು. ಹೊಟ್ಟೆ ಹಶ್ವಾಗಿತ್ತು. ಹಂಗೂ ಮಕ್ಕಳೇನಾದರೂ ತಿಂತಾರ ಅಂತ ಕೇಳಿದೆ. ಅವ್ರು ಏನೂ ಬೇಡ ಅಮ್ಮ, ನಮಗೆ ಸಾಕು, ಬೆಳಿಗ್ಗೆ ತಿಂದಿದ್ದೆ ಲೇಟಾಗಿತ್ತಲ್ಲ, ಆವಾಗಲೇ ಜಾಸ್ತಿ ತಿಂದ್ವಿ, ಬೇಡ ಅಂದರು. ಸರಿ ಅಂದ್ಬಿಟ್ಟು ನಾನು ಒಬ್ಳಿಗೆ ರೊಟ್ಟಿ ಮಾಡ್ಕೊಂಡು ತಿಂದು ಆನಂತರ ಡಿಮಾರ್ಟಿಗೆ ಬಂದ್ವಿ. ನನಗಂತೂ ಡಿಮಾರ್ಟ್ಗೆ ಬಂದರೆ ಸ್ವಲ್ಪ ಇವಾಗ ಇತ್ತೀಚೆಗೆ ಸ್ವಲ್ಪ ಸ್ಟೀಲ್ ಕಡೆಗೆ ಜಾಸ್ತಿ ಕಾಳಜಿ ಅಥವಾ ಆ ಕಡೆನೇ ಗಮನ ಜಾಸ್ತಿ ಹೋಗ್ತಾ ಇರುತ್ತೆ. ಒಂದೊಂದೇ ಮನೇಲಿ ಬೇಡದೇ ಇರೋವಂಥ ವಸ್ತುಗಳನ್ನು ಅವಾಯ್ಡ್ ಮಾಡೋಣ. ತುಂಬ ಅತಿಯಾಗಿ ಯಾವ್ದು ಯೂಸ್ ಮಾಡ್ತೀವೋ ಅದರ ಬಗ್ಗೆ ಒಳ್ಳೊಳ್ಳೆದನ್ನು ತೊಗೊಳ್ಳೋಣ ಅನ್ನೋದ್ರ ಬಗ್ಗೆ ಹುಡುಕ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಕೆಲವೊಂದು ಟೈಮಲ್ಲಿ ನಮ್ಮ ಬಜೆಟಿಗೆ ತಕ್ಕಾಗಿದ್ದರೆ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂತಂದಾಗ ಸ್ವಲ್ಪ ಯೋಚನೆ ಮಾಡ್ತೀನಿ. ಯಾಕಂದರೆ ಕೈಯಲ್ಲಿ ದುಡ್ಡಿದ್ದಾಗ ಖರ್ಚು ಮಾಡಿಬಿಡೋದು ಹೆಚ್ಚಲ್ಲ. ಬಟ್ ಆ ಒಂದು ದುಡ್ಡು ಖರ್ಚು ಮಾಡಿರೋದು ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡಬೇಕು ಅನ್ನೋದಷ್ಟೇ. ಹಾಗಾಗಿ ಯೋಚನೆ ಮಾಡ್ತೀನಿ, ಏನಾದರೂ ಒಂದು ತೊಗೋಬೇಕು ಅಂದರೆ. ಇತ್ತೀಚೆಗಂತೂ ಸ್ವಲ್ಪ ಬೈಸ್ಕೊಳ್ಳೋದು ಜಾಸ್ತಿ ಆಗಿದೆ ಮನೇಲಿ. ಹಾಗಾಗಿ ಸುಮ್ಮನೆ ಜಾಸ್ತಿ ತೊಗೊಳೋದು ಬೇಡ, ಅವಶ್ಯಕತೆ ಏನಿದೆ ಅಂಥವು ಮಾತ್ರ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇರ್ತೀನಿ. ಏನಾದರೂ ಆಫರ್ ಇದ್ದಾಗ, ರೇಟ್ ಕಡಿಮೆ ಇದ್ದಾಗ ತೊಗೊಳ್ಳೋಣ ಅಂತ. ಅದರಲ್ಲಂತೂ ಕೆಲವೊಂದು ತಟ್ಟೆಗಳೆಲ್ಲ ಚೆನ್ನಾಗಿತ್ತು. ಬಟ್ ನಮ್ಮ ಮಗಳು, ಅಮ್ಮ ಈಗಿರೋ ತಟ್ಟೆನೇ ಸಾಕು ಬಾ, ಯಾವುದೂ ಬೇಡ, ನೆಕ್ಸ್ಟ್ ನೋಡೋಣ, ಇನ್ನೂ ಹೊಸದು ತೊಗೊಂಡ್ರೆ ಆಯಿತು ಅಂತ ಈ ಥರ ಮಗಳು ಹೇಳ್ತಿರ್ತಾಳೆ. ಒಂದು ಸರಿ ನನ್ನ ಮಕ್ಕಳು ಮಾತನ್ನು ನಾನು ಕೇಳ್ತೀನಿ. ಯಾಕಂದರೆ ಅವ್ರಿಗಿರುವಷ್ಟು ಯೋಚನೆ ಅಥವಾ ಅವರು ಥಿಂಕ್ ಮಾಡುವಷ್ಟು ನಾವು ಮಾಡೋದಿಲ್ಲ. ಕೆಲವೊಂದು ಟೈಮಲ್ಲಿ ನಾವು ಮಕ್ಕಳು ಮಾತು ಕೇಳೋದು ಕೂಡ ಒಳ್ಳೆಯದೇ. ಫೈನಲಿ ನಮ್ಮ ಒಂದು ಶಾಪಿಂಗ್ ಮುಗೀತು. ಆನಂತರ ಹೊರಗಡೆ ಬಂದರೆ ಪಾಪ್ಕಾರ್ನ್ ಮಿಸ್ ಇಲ್ಲದೆ ಮಕ್ಕಳು ಬೇಕು ಅಂತಾರೆ, ಅವ್ರಿಗೆ ಪಾಪ್ಕಾರ್ನ್ ಕೊಡ್ಸೋದಿರುತ್ತೆ. ಅಂತ ಹುಡುಕೂಟ ಜಾಮಿಟ್ರಿ ಬಾಕ್ಸ್ನ ಯಾರೋ ಎತ್ಕೊಂಡು ಹೋಗಿದ್ದನ್ನ ಎತ್ಕೊಂಬಂದ. ಹೋಲಿ ಬಿಡು, ಹಾಕಂಗೆ ಬೇಕಾಗಿತ್ತು. ನೆಕ್ಸ್ಟ್ ನಿಂಗೆ ಕೊಡ್ತೀನಿ, ಒಂದು 2 months ಅಷ್ಟೇ, ಸ್ಕೂಲ್ ಮುಗಿತ್ಕೊಂಡು ಕೊಡ್ತೀನಿ ನಿಂಗೆ. ಇವಾಗ ಬಿಡು, ಅದು ಇಟ್ಬಿಡು ಒಂದು ಕಡೆ. ಅದು ನೋಡಿ ಮ್ಯಾಟ್ ಒಳಗಡೆ ಸುತ್ತಿರೋ ಟೀ ಶರ್ಟ್ನ ಚಿಂಟು ತೆಗಿ, ಹೋಗಿ ವಾಶ್ ಹಾಕೋಗು. ಈಗ ಮಂಚದ ಕೆಳಗಡೆ ಇಡೋದೆಲ್ಲ ಎತ್ಕೊ. ಒಟ್ನಲ್ಲಿ ಅದನ್ನು ಹಾಳು ಮಾಡ್ತೀಯ ಚಿಂಟು, ಅದು ತಪ್ಕ ಮಾಡಿ ನೀನು.
ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಬಂದಮೇಲೆ ಏನಾಯಿತು ಅಂದರೆ ಇಲ್ಲಿ ಸ್ವಲ್ಪ ನಂದು ನನ್ನ ಮಗನ ಕಾನ್ವರ್ಸೇಷನ್ ನಡೀತಾ ಇತ್ತು. ಯಾಕಂದರೆ ಚೈತನ್ಯ ಒಂದು ಜಾಮಿಟ್ರಿ ಬಾಕ್ಸ್ ತೊಗೊಂಡಿದ್ಲು. ಅದನ್ನು ನಾವು ನಾರ್ಮಲ್ ಟ್ರಾಲಿಯಲ್ಲಿ ಇಟ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಇನ್ನೂ ಎಕ್ಸ್ಟ್ರಾ ಸೋಪು ಶಾಂಪು ಎಲ್ಲ ತೊಗೊಳೋದಿತ್ತು. ಅಲ್ಲಿ ಹೋಗಿದ್ವಿ. ಅಲ್ಲಿ ಎಲ್ಲ ತೊಗೊಂಡು ನಾವು ಕೆಳಗೆ ಬರೋಷ್ಟರಲ್ಲಿ, ಯಾಕಂದರೆ ಟ್ರಾಲಿ ತೊಗೊಂಡು ಹೋದರೆ ಲಿಫ್ಟಲ್ಲಿ ಹೋಗಬೇಕು. ಲಿಫ್ಟಲ್ಲಂತೂ ಯಾವಾಗಲೂ ರಶ್ ಇರ್ತಾರೆ. ಅದ್ರ ಬದಲು ಬ್ಯಾಸ್ಕೆಟ್ ತೊಗೊಂಡು ಮೇಲೆ ಹೋಗ್ಬಿಟ್ಟು ಏನೇನು ಬೇಕೆಲ್ಲ ತೊಗೊಂಡು ಕೆಳಗಡೆ ಟ್ರಾಲಿಲಿ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳಿ ನಾವು ಹೋಗಿದ್ದೀವಿ. ಹೋಗಿ ಬರೋಷ್ಟರಲ್ಲಿ ನಾವೇನು ಶಾಪಿಂಗ್ ಮಾಡಿದ್ವಿ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಜನ ಎತ್ಕೊಂಬಿಟ್ಟಿದ್ದಾರೆ. ನನಗೆ ಎಷ್ಟು ಕೋಪ ಬಂತು ಅಂದರೆ, ನಾವು ಎಷ್ಟು ತಾಳ್ಮೆಯಿಂದ ಹುಡುಕಿ ನೋಡಿ ನಮಗೇನು ಬೇಕೋ ಅದನ್ನು ತೊಗೊಂಡಿರ್ತೀವಿ. ಅದರಲ್ಲಂತೂ ನನ್ನ ಮಗಳು ಈ ಒಂದು ಜಾಮಿಟ್ರಿ ಬಾಕ್ಸ್, ಒಂದು ಯೂನಿಕಾರ್ನ್ ಇರೋಂಥ ಜಾಮಿಟ್ರಿ ಬಾಕ್ಸ್ ತುಂಬ ಇಷ್ಟಪಟ್ಟಿದ್ಲು. ಅದನ್ನು ಎತ್ಕೊಂಡಿದ್ದೀವಿ. ನೋಡಿದ್ರೆ ಬೇರೆಯವರು ನಮ್ಮ ಒಂದು ಟ್ರಾಲಿಯಿಂದ ಅವ್ರಿಗೆ ಬೇಕಾಗಿರೋಂಥವನ್ನ ಆರಾಮ್ಸಾಗಿ ಎತ್ಕೊಂಡು ಹೋಗಿದ್ದಾರೆ. ಅದನ್ನು ನನ್ನ ಮಗ ಬೇರೆಯವ್ರದ್ದು ಬ್ಯಾಸ್ಕೆಟಲ್ಲಿ ಗಮನಿಸಿ, ಅಮ್ಮ ನೋಡಿ ಇಲ್ಲಿ ನಾವು ತೊಗೊಂಡಿರೋದೆಲ್ಲ ಇವ್ರು ತೊಗೊಂಡಿದ್ದಾರೆ ಅಂತ ಹೇಳಿ ಮತ್ತೆ ಅವನೇನು ಮಾಡ್ದ, ಆ ಟ್ರಾಲಿಯಿಂದ ಮತ್ತೆ ಎತ್ಕೊಂಬಂದ. ನಾನು ಹೇಳೋದೇನೆಂದರೆ, ನಾವು ಏನು ಹೋಗಿರ್ತೀವಿ ಶಾಪಿಂಗ್ ಮಾಡೋಕ್ಕೆ ಅಂತ, ನಿಮ್ಮ ಮನೆಗೆ ಏನು ಬೇಕು ನೀವು ತೊಗೋಬೇಕು. ಬೇರೆಯವ್ರ ಮನೆಗೆ ತೊಗೊಂಡಿರೋದನ್ನೆಲ್ಲ ನಿಮ್ಗೆ ಏನು ಬೇಕು ಅಂತ ಅದರಲ್ಲಿ ಎತ್ಕೊಂಬರೋದು ತಪ್ಪು. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ, ಕೆಲವೊಬ್ರು ಇರ್ತಾರೆ ಜನ. ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾನು ನನ್ನ ಮಗ. ಆಮೇಲೆ ಬಂದಮೇಲೆ ಸ್ವಲ್ಪ ನನ್ನ ಮಗ ಎಲ್ಲನೂ ಕೂಡ ಎತ್ತಿಡೋದಕ್ಕೆ ಹೆಲ್ಪ್ ಮಾಡ್ದೆ. ಗ್ರಾಸರೀಸ್ ಎಲ್ಲ ಎತ್ತಿಟ್ಟಿದ್ದಾದಮೇಲೆ ನನಗೆ ಸುಮಾರು ಕೆಲಸಗಳಿತ್ತು. ಆಮೇಲೆ ಸ್ಯಾಟರ್ಡೇ ಮತ್ತು ಸಂಡೇ 2 ಡೇಸ್ ಫುಲ್ ಬ್ಯುಸಿ ಆದೆ. ವ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಯಾಕೆಂದರೆ ನೀವೇ ನೋಡ್ತಾ ಇದ್ದೀರಲ್ಲ, ಇದೇ ಕೆಲಸನೇ ಆಗೋಗ್ಬಿಟ್ಟಿತ್ತು. ಯಾಕೆಂದರೆ ಆರ್ಡ್ರು ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಬಂದರೆ ಒಂದೇ ಸರಿ ಪಟಾಪಟ ಬರುತ್ತೆ. ಇಲ್ಲ ಅಂತಂದರೆ ಕೆಲವೊಂದು ಟೈಮಲ್ಲಿ ಒಂದು 2 ಡೇಸ್ ಆದರೂ ನಾನು ಫ್ರೀ ಅನ್ನೋ ಥರ ಇರ್ತೀನಿ. ನನಗೆ ಆರ್ಡ್ರು ಬಂದಿದ್ದ ತಕ್ಷಣ ಮಾಡೋ ಅಂಥದ್ದು ಕೆಲಸ ಅಂತ ಇದ್ದಾಗ ವ್ಲಾಗ್ ಆಗಲಿ ಎಡಿಟಿಂಗ್ ಆಗಲಿ ಏನೂ ಮಾಡೋಕ್ಕೋಗಲ್ಲ. ಆ ಕೆಲಸದ ಕಡೆನೇ ಗಮನ ಕೊಟ್ಬಿಡ್ತೀನಿ. ಹಾಗಾಗಿ ಅದೇ ಕೆಲಸ ಆಗೋಗ್ಬಿಟ್ಟಿತ್ತು ನನಗೆ. ಒಂದು 2-3 ಡೇಸ್ ನನಗೆ ಬರೀ ಆ ಕೆಲಸ ಅನ್ನೋ ಥರನೇ ಮಾಡೋದಿತ್ತು. ಹಾಗಾಗಿ ಅದೆಲ್ಲ ಕೆಲಸ ಮುಗಿಸಿ ಆಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಇನ್ನೊಂದೆರಡು ದಿನ ಇದೆ ಹಬ್ಬಕ್ಕೆ ಅಂತ ಅಂದ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಅಂದರೆ ನಾರ್ಮಲ್ ಯಾವಾಗಲೂ ವಿಂಡೋಸ್ ಎಲ್ಲ ಒರೆಸೋದು ಮಾಡೋದು ಟೈಮ್ ಇದ್ದಾಗೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಆದರೆ ಬೆಡ್ಶೀಟೆಲ್ಲ ಚೇಂಜ್ ಮಾಡಬೇಕಾಗಿತ್ತು. ಆಮೇಲೆ ಸ್ವಲ್ಪ ಹೊರಗಡೆನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಈ ಥರ ಸಣ್ಣ ಪುಟ್ಟ ಎಲ್ಲ ಮಾಡಿಕೊಂಡೆ. ಇವಾಗ ಡೇ ಟೈಮ್ ಎಲ್ಲ ಹೇಳ್ಬೇಕು ಅಂದರೆ ಸ್ಯಾಟರ್ಡೇ ಟೈಮಿಂಗ್ಸ್ ಬಂದು 8 ಗಂಟೆ ಕರೆಕ್ಟಾಗಿ. ಬೆಳಗ್ಗೆಯಿಂದ ಸ್ವಲ್ಪ ಆ ಕೆಲಸ ಈ ಕೆಲಸ ಅನ್ನೋದ್ರಲ್ಲಿ ಬ್ಯುಸಿ ಆದೆ. ಜೊತೆಗೆ ಕ್ಲೀನಿಂಗ್ ಕೆಲಸ ಇತ್ತು. ರೂಮಲ್ಲಿ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡೋದು, ವಾಶ್ ಆಗೋದು. ಅದ್ರ ಜೊತೆಗೆ ಮತ್ತೆ ಡಿಮಾರ್ಟ್ಗೆ ಹೋದೆ, ಮತ್ತೆ ಅಮ್ಮ ಮನೆಗೆ ಹೋದೆ. ಇಷ್ಟೆಲ್ಲ ಹೋಗಿ ಬಂದಿದ್ದಾಯಿತು. ಅಮ್ಮ ಮನೆಗೆ ಹೋದಾಗ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಮಾಡೋಕ್ಕೆ ಆಗಲಿಲ್ಲ, ಸುಮ್ಮನಾಗೋದೆ. ಅಮ್ಮನಿಗೆ ಯಾವಾಗಲೂ ಮನೇಲಿ ಯಾರಾದರೂ ಒಬ್ಬರು ಹುಷಾರು ತಪ್ಪಿದ್ರು ಏನೇ ಆದರೂ ಭಾಳ ಯೋಚನೆ ಮಾಡ್ತಾರೆ. ಅದರಲ್ಲಂತೂ ನಾನು ಹುಷಾರು ತಪ್ಪಿದಾಗದ್ದು ಈಗಲೂ ಅವ್ರು ಅದನ್ನೇ ಹೇಳ್ತಾಯಿದ್ರು. ಅತ್ತೆ ಬಿಡ್ತಾರೆ ನಮ್ಮ ಅಮ್ಮ ಒಂಥರ ಎಳೆ ಮಗು ಥರ. ನಂಗೆ ಅದಕ್ಕೆ ಒಂಥರ ಬ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀನಿ. ಈಗ ಅಪ್ಪಂಗೂ ಕೂಡ ಈ ವೆದರೇ ಹಂಗಿದೆ, ಸಖತ್ತು ಚಳಿ ಥಂಡಿ ಇರೋದ್ರಿಂದ ಅವ್ರಿಗೂ ಕೆಮ್ಮು, ಚಿಂಟು ಕೆಮ್ಮು. ನನಗೂ ಕೂಡ ಈಗ ಒಂದು ಸ್ವಲ್ಪ ಬೆಟರ್ ಇದ್ದೀನಿ. ಹಿಂಗೆಲ್ಲ ಆಯ್ತಲ್ಲ ಒಂದು ಸ್ವಲ್ಪ ಅಮ್ಮ ಒಂಥರ ಮೂಡ್ ಅಪ್ಸೆಟ್ ಅನ್ನೋ ಥರ ಆಗಿ ಬೇಜಾರು ಮಾಡ್ಕೊಂಡಿದ್ರು. ಹಾಗಾಗಿ ಅಮ್ಮ ಮನೆಗೆ ಹೋದಾಗ ಬ್ಲಾಗ್ ಮಾಡಲಿಲ್ಲ. ಹಾಗೆ ಮಾತಾಡಿಕೊಂಡು ಅಪ್ಪನ ಜೊತೆನೂ ಮಾತಾಡಿಕೊಂಡು ಬಂದೆ. ಬೆಳಿಗ್ಗೆಯಿಂದ ಕೆಲಸ ಇರೋದ್ರಿಂದ ಅಡುಗೆನೂ ಕೂಡ ಸರಿಯಾಗಿ ಮಾಡಿಲ್ಲ. ಅಂದರೆ ಊಟ ಮಾಡೋರು ಯಾರಾದರೂ ಇದ್ದರೆ ಅಡುಗೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಈಗ ಹುರುಳಿಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂತ. ಈ ವೆದರ್ಗೆ ಬೆಸ್ಟ್ ಒಣಮೆಣ್ಸಿನ್ಕಾಯಿ ಖಾರ ಮಾಡಿ ಉಪ್ಸಾರು ಮಾಡಿ ತಿಂತಾಯಿದ್ರೆ ವಾ ಸೂಪರ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೀರೆ ಸೊಪ್ಪು ಆಮೇಲೆ ಸಬ್ಸಿಗೆ ಸೊಪ್ಪಿತ್ತು, ಎರಡನ್ನೂ ಕೂಡ ಇವಾಗ ಇಲ್ಲಿ ತೊಳೆಯೋಕೆ ಹಾಕಿದ್ದೀನಿ. ತೊಳೆದ್ಬಿಟ್ಟು ಸೊಪ್ಪನ್ನು ಮಾಡಬೇಕು. ಹುರುಳಿಕಾಳು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಹುರುಳಿಕಾಳು ಈ ವೆದರಲ್ಲಿ ತುಂಬಾ ಒಳ್ಳೆಯದು. ಆದಷ್ಟು ಹುರುಳಿ ಕಟ್ಟಿಂದು ರಸಮ್ಮು ನಾನು ಒಂದು ರೆಸಿಪಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ. ಯಾಕೋ ಅದನ್ನು ಮುಂದುವರ್ಸೋಕ್ಕೆ ಆಗಲಿಲ್ಲ. ಈ ಎಲ್ಲ ಕೆಲಸಗಳ ಮಧ್ಯದಲ್ಲಿ ಎಲ್ಲನೂ ಮೇಂಟೈನ್ ಮಾಡೋದು ಕಷ್ಟ ಅಂತ ಹೇಳಿ ನಾನು ಆ ರೆಸಿಪಿ ಬ್ಲಾಗ್ನ ಸ್ಟಾಪ್ ಮಾಡಿದೆ. ಈ ಬ್ಲಾಗಲ್ಲೇ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಈ ಒಂದು ಥಂಡಿ ವಾತಾವರಣ ಚಳಿಯಲ್ಲಿ ಹುರುಳಿ ಕಟ್ಟಿನ ರಸಮ್ಮು ಸಾಂಬಾರು ಈ ಥರ ಮಾಡಿ ಮಕ್ಕಳಿಗೆ ಮನೆಯವರು ಎಲ್ಲರೂ ಕೂಡ ತಿನ್ನೋದು ಉತ್ತಮ. ಹಾಗಾಗಿ ಇವತ್ತು ನಾನು ಹುರುಳಿಕಾಳಿನ ಉಪ್ಸಾರು ಮಾಡ್ತಾಯಿದ್ದೀನಿ. ಹಾಗೆ ಮುದ್ದೆನೂ ಕೂಡ ಮಾಡೋಣ ಅಂತ ಎಲ್ಲ ನಡೀತಾ ಇದೆ. ಇನ್ನೊಂದು ದಿನ ಇದೆ ಹಬ್ಬಕ್ಕೆ. ನಾನು ಪೂಜಾ ರೂಮ್ ಮೇಲೂ ಕೂಡ ಈಗ ಹಬ್ಬದ ಮುಂಚೆ ಹಬ್ಬ ಅಲ್ಲ, ನಿನ್ನೆ ಏನು ವೈಕುಂಠ ಏಕಾದಶಿ ಮುಂಚಿತವಾಗಲೇ ಕ್ಲೀನ್ ಮಾಡಿದ್ದೆ. ಆದರೂ ಅದು ದೀಪ ಎಲ್ಲ ನನ್ನ ಮಕ್ಕಳು ಎಣ್ಣೆ ಹಾಕಿ ಪೂಜೆ ಮಾಡ್ಬೇಕಾದ್ರೆ ಆ ಎಣ್ಣೆ ಎಲ್ಲ ಹರಿಸಿರ್ತಾರೆ ಫುಲ್ಲು.
ಹಂಗಾಗಿ ಒಂಚೂರು ಸ್ವಲ್ಪ ಎಣ್ಣೆ ಅನ್ಸದೆ. ದೀಪ ಒಂದು ವಾಶ್ ಮಾಡಬೇಕು ಮಂಡೇ ಅಷ್ಟೆ, ಇನ್ನೇನಿಲ್ಲ. ಇವಾಗ ಅಡುಗೆ ಮಾಡೋಣ ಪಟ ಅಂತ. ನನ್ನ ಮಗಳಿಗೆ ಖಾರವಾಗಿರ್ಬೇಕಂತೆ, ಅದಕ್ಕೆ ಗುಂಟೂರು ಮೆಣಸಿನ್ಕಾಯಲ್ಲಿ ಖಾರ ಮಾಡ್ತಾರಲ್ಲ, ಮಣ್ಕಟ್ಟು ಮೆಣಸಿನ್ಕಾಯಲ್ಲಿ ಖಾರ ಮಾಡ್ತಾರೆ. ತುಂಬ ಸಖತ್ತು ಖಾರ ಇರಬೇಕು, ಹಂಗೆ ಮಾಡ್ತಿದ್ದಾರೆ. ಹಾಗೆ ಫ್ರೆಂಡ್ಸ್, ಇವಾಗ ಇನ್ನೊಂದು ರಿವ್ಯೂ ಕೊಟ್ಬಿಡ್ತೀನಿ ನಾನು. ಇದು ಬಂದು ನಾನೇ ದುಡ್ಡು ಕೊಟ್ಟು ತೊಗೊಂಡಿರೋ ಅಂಥದ್ದು. ಇದ್ರ ಬಗ್ಗೆ ಏನು ಪ್ರಮೋಷನ್ಸ್ ಅಂತ ಯಾರೂ ಅನ್ಕೋಬಿಡಿ. ಯಾಕಂದರೆ ಒಬ್ಬರು ನನ್ನ ವ್ಯೂವರ್ಸ್ ಅಂತೂ ಭಾಳ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಹೇಳಿ ಸುಷ್ಮಾ ಅಂತ. ನಾನು ಕಂಪ್ಲೀಟ್ ಹೇಳಿದ್ದೀನಿ. ಇದು ಬಂದು ನಾನು ತೊಗೊಂಡಿದ್ದು ಅಮೆಝಾನಲ್ಲಿ ಚಾಪರು 2,000 ರೂಪಾಯಿ ಕೊಟ್ಟು ತೊಗೊಂಡೆ ನಾನು. ಇದರಲ್ಲಿ ಮೇಯ್ನ್ ಏನಂದರೆ ಗಾರ್ಲಿಕ್ ಸಿಪ್ಪೆ ಬಿಡಿಸೋದಿದೆ ಅನ್ನೋ ಒಂದು ಕಾರಣಕ್ಕೆ. ಬಟ್ ಅದೇನಂದರೆ ಗಾರ್ಲಿಕ್ ಸಿಪ್ಪೆ ಬಿಡಿಸೋದನ್ನ ಇದಿದೆ, ಇದು ಗಾರ್ಲಿಕ್ ಸಿಪ್ಪೆ ಬಿಡಿಸೋದಿದೆ, ಬೇಗ ಈಸಿಯಾಗಿ ಬಿಡಿಸ್ಬೋದು ಅಂತ ಹೇಳಿ ತೊಗೊಂಡೆ. ಬಟ್ ಇದೇನಾಗ್ಬಿಡುತ್ತೆ ಅಂದರೆ ಸಣ್ಣ ಬೆಳ್ಳುಳ್ಳಿ ಎಲ್ಲ ಹಾಕಿದರೆ ಬಿಡ್ಸೋಕ್ಕಾಗಲ್ಲ. ದಪ್ಪ ಬೆಳ್ಳುಳ್ಳಿ ಏನಾದರೂ ಇದ್ದರೆ ಬಿಡಿಸ್ಬೋದು. ಇದ್ರಲ್ಲಿ ಬಿಡಿಸೋ ಬದಲು ಆರಾಮ್ಸೆ ಕೈಯಲ್ಲೇ ಬಿಡಿಸ್ಬೋದು ಅನಿಸುತ್ತೆ. ಇದೊಂದು ವೇಸ್ಟು. ಅದು ಬಿಟ್ಟರೆ ಇನ್ನು ಚಾಪರ್ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಬ್ಲೇಡ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬಾ ವರ್ತ್ ಇದೆ. ನಾನು ತೊಗೊಂಡಿದ್ದು ತುಂಬ ಯೂಸ್ ಆಗ್ತಾಯಿದೆ. ಕ್ಯಾರೆಟ್ ಆಗ್ಬೋದು ಅಥವಾ ಬೀಟ್ರೋಟ್ ಆಗ್ಬೋದು, ನಾವೇನಾದರೂ ಮೊಸರು ಬಜ್ಜಿ ಮಾಡ್ತೀವಿ ಅಂದರೆ, ಕೋಸಂಬರಿ ಮಾಡ್ತೀವಿ ಅಂದರೆ, ನಾನು ಎಲ್ಲನೂ ಇದರಲ್ಲೇ ಮಾಡ್ಕೊಂಬಿಡ್ತೀನಿ. ಪಟ ಅಂತ ಬೇಗ ಆಗೋಗ್ಬಿಡುತ್ತೆ. ನನಗಂತೂ ಈಗ ಕೆಲಸಗಳು ಜಾಸ್ತಿ ಇರೋದ್ರಿಂದ ನನ್ನ ಒಂದು ಕೆಲಸ, ಅಡುಗೆ ಮನೆ ಕೆಲಸ ಫ್ರೀ ಆಗಬೇಕು, ಸ್ವಲ್ಪ ಬೇಗ ಮಾಡ್ಕೋಬೇಕಂದ್ರೆ ಈ ಚಾಪರ್ ತುಂಬಾ ಯೂಸ್ ಆಗ್ತಿದೆ. ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ಸ್ ಅಲ್ಲ. ಯಾರೋ ಒಬ್ಬರು ತುಂಬ ಕೇಳ್ತಿದ್ದಾರೆ, ಇತ್ತೀಚೆಗೆ ನೀವು ಚಾಪರ್ ಬಗ್ಗೆ ಎಷ್ಟು ಕೇಳಿದ್ರು ಉತ್ತರ ಕೊಡ್ತಿಲ್ಲ ಅಂತ. ಬಟ್ ಇದ್ರ ಬಗ್ಗೆ ಸುಮಾರು ಸರಿ ಹೇಳಿದ್ದೀನಿ. ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ, ಆದರೂ ಪದೇ ಕೇಳ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿದೆ, ನನಗೆ ಯೂಸ್ಫುಲ್ ಆಗಿದೆ. ಬಟ್ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದೊಂದೇನು ಬೆಳ್ಳುಳ್ಳಿ ಬಿಡಿಸೋದಿದ್ದಲ್ಲ, ಇದು ವೇಸ್ಟ್. ಅದು ಬಿಟ್ಟರೆ ಹೀಗೆ ಸೂಪರ್. ಆಮೇಲೆ ಇದರಲ್ಲಿ ಆಮ್ಲೆಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮೊಟ್ಟೆದು ಕೂಡ ಬ್ಲೆಂಡರು ಎಲ್ಲನೂ ಕೂಡ ಇದೆ. ನನಗೇನು ಅಂದರೆ ಇದರಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಎಲ್ಲ ಇದು ಮಾಡಿಬಿಟ್ಟು ಮಾಡಿದ್ರೆ ಎಲ್ಲ ತೊಳೆಯೋದಕ್ಕೆ ಒಂಥರ ಹಿಂಸೆ ಅನಿಸುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಈರುಳ್ಳಿ ಎಲ್ಲ ಹಚ್ಕೊತೀನಿ, ಮೊಟ್ಟೆನ ನಾರ್ಮಲ್ ಬಟ್ಲಲ್ಲೇ ಒಂದು ಏನಂದರೆ ಬೀಟ್ ಮಾಡ್ಕೊತೀನಿ ಅಷ್ಟೇ. ಇದರಲ್ಲಿ ಬೀಟ್ ಮಾಡೋದಕ್ಕಿಂತ ನನಗೆ ನಾರ್ಮಲ್ ಒಂದು ಬೌಲಲ್ಲೇ ಬೀಟ್ ಮಾಡ್ಕೊಳ್ಳೋದು ಬೆಟರ್ ಅನಿಸ್ತು ಅಷ್ಟೇ. ಬಟ್ ಕಟ್ಟಿಂಗ್ಸ್ಗೆಲ್ಲ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಇದೆ. ಈಗಲೂ ಕೂಡ ಇದನ್ನೇ ಯೂಸ್ ಮಾಡ್ತಿರ್ತೀನಿ. ಬಟ್ ವೀಡಿಯೋ ಮಾಡೋಷ್ಟು ಟೈಮ್ ಇರೋದಿಲ್ಲ, ಹಾಗಾಗಿ ಇದನ್ನೆಲ್ಲ ಕಟ್ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಂಡು ಕೂತಿರೋದಿಲ್ಲ ಅಷ್ಟೇ ಫ್ರೆಂಡ್ಸ್. ಇನ್ನೇನೂ ಇಲ್ಲ. ಕೇಳ್ತಾಯಿದ್ರಿ, ಸೂಪರಾಗಿದೆ, ಚೆನ್ನಾಗಿದೆ. ನಾನು ತೊಗೊಂಡಿದ್ದು ಅಮೆಝಾನಲ್ಲಿ ಅಷ್ಟೇ. ಈಗ ಮೆಣಸಿನ್ಕಾಯಿ ಹುರಿದಿದ್ದಾಯಿತು, ಖಾರಕ್ಕೆ ರೆಡಿ ಮಾಡಿ ಇಟ್ಕೊಂಬಿಡೋಣ. ಈ ಖಾರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಉಪ್ಸಾರು ತಿನ್ನಬೇಕು ಅನಿಸುತ್ತೆ ಅವಾಗೆಲ್ಲ ತಿನ್ಬೋದು. ಏನಿಲ್ಲ, ಖಾರಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಮೆಣಸು, ಹುಣಸೆಹಣ್ಣು, ಉಪ್ಪು ಇಷ್ಟು ಹಾಕಿದ್ರೆ ಆಯಿತು, ಖಾರ ರೆಡಿ. ಮೆಣಸು ಸ್ವಲ್ಪ ಕಡಿಮೆ ಹಾಕೋಣ, ಯಾಕಂದರೆ ಮೆಣಸಿನ್ಕಾಯಿ ಖಾರ ಇರುತ್ತೆ. ನನ್ನ ಕೆಲಸ ಮುಗೀತು ಫ್ರೆಂಡ್ಸ್. ಸೊಪ್ಪಿನ ಪಲ್ಯ, ಆಮೇಲೆ ಉಪ್ಸಾರು ಸ್ವಲ್ಪನೇ ಮಾಡಿದ್ದೀನಿ, ಯಾಕಂದ್ರೆ ನಾಳೆ ನಾನ್ ವೆಜ್ ತಿನ್ನಬೇಕಲ್ವ, ಹಂಗಾಗಿ ಉಪ್ಸಾರು ಆ್ಯಂಡ್ ರೈಸು ಜೊತೆಗೆ ಮುದ್ದೆ. ನಮ್ಮ 3 ಜನಕ್ಕೆ ಇಲ್ಲಿ 3 ಮುದ್ದೆ ರೆಡಿ ಇದೆ. ಇದು ಒಂದು ಮನೆಯವ್ರಿಗೆ ಹಾಟ್ ಬಾಕ್ಸಲ್ಲಿ ಇಲ್ಲ, ಅದಕ್ಕೆ ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಒಂದು ಮುದ್ದೆ ಅವ್ರಿಗೋಸ್ಕರ ಒಂದು ಮುದ್ದೆಯಲ್ಲಿ ಇಟ್ಟಿದ್ದೀನಿ. ಉಪ್ಸಾರು ಖಾರನೂ ಕೂಡ ರೆಡಿ ಆಯಿತು. ಈಗೇನಿದ್ರು ಉಪ್ಪಿನಕಾಯಿ ಎತ್ಕೊಡ್ರೋ ಮಕ್ಕಳ, ಊಟ ಮಾಡೋದು, ಆಮೇಲೆ ಪಾತ್ರೆ ತೊಳ್ಕೊತೀನಿ. ಯಾಕಂದರೆ ಇವಾಗ ಬಿಗ್ ಬಾಸ್ ಶುರುವಾಗುತ್ತೆ, ವಾರದ ಕತೆ. ಕಿಚನ್ ಜೊತೆ ನೋಡಬೇಕು. ನೋಡಪ್ಪ, ಒಂದು ಈರುಳ್ಳಿ ಹಚ್ಚೋಕ್ಕೆ ಎಷ್ಟೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ ನೋಡಿ ನಿಮಗೆ. ನಾವು ನಿಮ್ಮಪ್ಪ ಬರ್ತಿದ್ದಾರಂತೀರಮ್ಮ, ಅದಕ್ಕೋಸ್ಕರ ವೆಯ್ಟ್ ಮಾಡಿದ್ದು ನಾನು. ಇಲ್ಲಾಂದರೆ ತಟ್ಟೆಗೆ ಹಾಕಿದ್ದೆ. ಇನ್ನೇನು ಒಬ್ಬ ಚೈತು ಈರುಳ್ಳಿ ಹಚ್ಚಮ್ಮ, ಓಕೆ ತೊಳ್ಕೋಗೋ. 9 ಗಂಟೆ ಆಯಿತು ಫ್ರೆಂಡ್ಸ್. ಇವಾಗ ನಮ್ಮ ಟೈಮ್. ವಾರದ ಕತೆ ಕಿಚನ್ ಜೊತೆ ನೋಡೋ ಅಂಥದ್ದು. ಬೆಡ್ಶೀಟ್ಸ್ ಎಲ್ಲ ಚಳಿಗೆ ನನ್ನ ಮಕ್ಕಳು ಇಲ್ಲಿ ಹಾಕ್ಕೊಂಡು ಕೂತಿರೋದು. ಇಲ್ಲಿಗೆ ಈ ವ್ಲಾಗ್ನು ಕೂಡ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ನೆಲ್ಲೋದ ಚಿಂಟು ವಾಯ್ಸ್ ಕೇಳಿಸ್ತಾ ಇದೆ ಚಿಂಟು ಅಷ್ಟೇ.
ಬರೀ ವಾಯ್ಸ್ ಇದೆ ಅಷ್ಟೇ, ಇನ್ನೇನು ಕೇಳಿಸ್ತಾ ಇಲ್ಲ. ಬಾಯ್ 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 ಬಾಯ್. ಬಾಯ್ ಬಾಯ್. ಹಾಂ ಬಾಯ್.